39 ವರ್ಷಗಳ ಮೊದಲ ಬಾರಿಗೆ ಟೀಮ್ ಇಂಡಿಯಾದ ಈ ಅದ್ಭುತ ಸಾಧನೆ. ಹೌದು ಪ್ರಿಯ ವೀಕ್ಷಕರೇ, ಅಫ್ಘಾನಿಸ್ತಾನ್ ವಿರುದ್ಧ 3 ಸರಾಸರಿ ಅಂಕಂತರದಲ್ಲಿ ಭರ್ಜರಿ ಜಯ ಸಾಧಿಸಿದೆ. ಹೌದು, ಪ್ರಸಿದ್ಧ ಕೃಷ್ಣ ಟೀಮ್ ಇಂಡಿಯಾದ ಗೆಲುವಿನ ಅತಿದೊಡ್ಡ ಹೀರೋ ಆಗಿ ಹೊರಹೊಮ್ಮಿದ್ದಾರೆ. ಅವರು ಒಂದು ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇದನ್ನು ಇದುವರೆಗೂ 39 ವರ್ಷಗಳ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಯಾರೂ ಸಾಧಿಸಲಿಲ್ಲ. 1987ರಲ್ಲಿ ಮೊದಲ 50 ಓವರ್ಗಳ ಏಕದಿನ ಪಂದ್ಯದಲ್ಲಿ ಅಂದಿನಿಂದ ಸುಮಾರು 39 ವರ್ಷಗಳು ಕಳೆದಿದ್ದಾವೆ. ಈ 39 ವರ್ಷಗಳ ಅವಧಿಯಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಯಾವುದೇ ಏಕದಿನ ಪಂದ್ಯದಲ್ಲಿ ಭಾರತೀಯ ಬೌಲರ್ಸ್ ಒಬ್ಬರು 5 ವಿಕೆಟ್ಗಳನ್ನು ಪಡೆದಿರಲಿಲ್ಲ. ಆ ದಾಖಲೆಯನ್ನು ಇದೀಗ ಪ್ರಸಿದ್ಧ ಕೃಷ್ಣ ಅವರು ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ. ಇದಕ್ಕೂ ಮೊದಲು ಹಲವಾರು ಭಾರತೀಯ ಬೌಲರ್ಗಳು ಅಫ್ಘಾನಿಸ್ತಾನ ವಿರುದ್ಧ 4 ವಿಕೆಟ್ಗಳನ್ನು ಪಡೆದಿದ್ದರು. ಅದರಲ್ಲಿ ಮೊಹಮ್ಮದ್ ಶಮಿ ಅವರು 2019ರಲ್ಲಿ ವಿಶ್ವಕಪ್ ಪಂದ್ಯದಲ್ಲಿ ಹ್ಯಾಟ್ರಿಕ್ ಸ್ಟೈಲ್ ಕೂಡ ಸೇರಿದೆ. ಆ ಪಂದ್ಯದಲ್ಲಿ ಅವರು 4 ವಿಕೆಟ್ ಪಡೆದಿದ್ದು ನಿಮಗೆ ಎಲ್ಲರಿಗೂ ಗೊತ್ತಿದೆ. ಭಾರತ ಸೋಲಿನಿಂದ ರಕ್ಷಿಸಿದ್ದರು. ಆದರೆ 5 ವಿಕೆಟ್ಗಳ ಸಾಧನೆ ಯಾರಿಂದಲೂ ಸಾಧ್ಯವಾಗಿರಲಿಲ್ಲ. ಅದರಿಂದಲೇ 39 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪ್ರಸಿದ್ಧ ಕೃಷ್ಣ ಅವರು ಈ ಅದ್ಭುತ ಸಾಧನೆ ಮಾಡಿದ್ದಾರೆ. ಪಂದ್ಯದಲ್ಲಿ ಅಫ್ಘಾನಿಸ್ತಾನ ಮೊದಲ ಬ್ಯಾಟಿಂಗ್ ಮಾಡಿತ್ತು. ಆರಂಭದಲ್ಲೇ ಪ್ರಸಿದ್ಧ ಕೃಷ್ಣನವರು ಅಫ್ಘಾನಿಸ್ತಾನಕ್ಕೆ ದೊಡ್ಡ ಆಘಾತ ನೀಡಿದರು. ತಮ್ಮ ಮೊದಲ ಎಸೆತದಲ್ಲೇ ರನ್ಹುಲ್ಲಾ ಗುರ್ಬಾಜ್ ಅವರನ್ನು ಔಟ್ ಮಾಡಿದರು. ಅವರು ಕೇವಲ 5 ರನ್ ಗಳಿಸಿದ್ದರೂ ಔಟ್ ಆದರು. ಕ್ಯಾಚ್ ಪಡೆದವರು ರೋಹಿತ್ ಶರ್ಮಾ. ನಂತರ ಇಬ್ರಾಹಿಂ ಜಾದ್ರನ್ ಅವರು 11 ರನ್ಗಳಿಗೆ ಔಟ್ ಆಗಿ ಹೋದರು. ಮತ್ತೊಮ್ಮೆ ರೋಹಿತ್ ಶರ್ಮಾ ಸ್ಲಿಪ್ನಲ್ಲಿ ಕ್ಯಾಚ್ ಪಡೆದರು. ಆ ಬಳಿಕ ರಹಮತ್ ಶಾ ಕೂಡ ಅದೇ ರೀತಿಯಲ್ಲಿ ಔಟ್ ಆದರು. ಕ್ಯಾಚ್ ರೋಹಿತ್ ಶರ್ಮಾ ಅವರೇ ಮತ್ತು ಬೌಲಿಂಗ್ ಪ್ರಸಿದ್ಧ ಕೃಷ್ಣ ಅವರೇ. ಏನು ಅಚ್ಚರಿ ವಿಷಯ ಅಂದರೆ ಬೌಲರ್ ಪ್ರಸಿದ್ಧ ಕೃಷ್ಣ ಹಾಗೂ ಕ್ಯಾಚ್ ಹಿಡಿದ ವ್ಯಕ್ತಿ ರೋಹಿತ್ ಶರ್ಮಾ. ಇದು ಅಚ್ಚರಿಯ ಸಂಗತಿಯಾಗಿದೆ. 4ನೇ ಬಲಿಯಾಗಿ ದವಿಶ್ ರಸೂಲಿ ವಿಕೆಟ್ ಕೂಡ ಪ್ರಸಿದ್ಧ ಕೃಷ್ಣ ಅವರೇ ಪಾಲಾಯಿತು. ಹೀಗಾಗಿ ಆರಂಭದ 4 ವಿಕೆಟ್ಗಳನ್ನು ಅವರು ತಮ್ಮದಾಗಿಸಿಕೊಂಡರು. ನಂತರ ಅವರಿಗೆ ಸ್ವಲ್ಪ ವಿರಾಮ ನೀಡಲಾಯಿತು. ಬಳಿಕ ತಮ್ಮ 9ನೇ ಓವರ್ನಲ್ಲಿ ಅಫ್ಘಾನಿಸ್ತಾನದ ನಾಯಕ ಅಹ್ಮದ್ ಉಲ್ಲಾ ಶಾಹಿದ್ ಅವರನ್ನು ಔಟ್ ಮಾಡಿದರು. ಶಾಹಿದ್ 102 ರನ್ಗಳನ್ನು ಶತಕ ಬಾರಿಸಿದ್ದರು. ಅವರು ವಿಕೆಟ್ನೊಂದಿಗೆ ಪ್ರಸಿದ್ಧ ಕೃಷ್ಣ ತಮ್ಮ 5ನೇ ವಿಕೆಟ್ ಪಡೆದರು ಮತ್ತು ಅಫ್ಘಾನಿಸ್ತಾನ ತಂಡವನ್ನು ಆಲ್ಔಟ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಪ್ರಸಿದ್ಧ ಕೃಷ್ಣ 8.2 ಓವರ್ಗಳಲ್ಲಿ ಕೇವಲ 23 ರನ್ ನೀಡಿದ್ದು 5 ವಿಕೆಟ್ ಕಬಳಿಸಿದರು. ಇದು ಅಫ್ಘಾನಿಸ್ತಾನ ವಿರುದ್ಧದ ಯಾವುದೇ ಏಕದಿನ ಪಂದ್ಯದಲ್ಲಿ ಭಾರತೀಯ ಬೌಲರ್ ಒಬ್ಬರು ಅತ್ಯುತ್ತಮ ಬೌಲಿಂಗ್ ಅಂಕಿಅಂಶಗಳಾಗಿ ಉಳಿದಿದ್ದಾಗಿದೆ. ಅವರ ಅದ್ಭುತ ಬೌಲಿಂಗ್ನಿಂದ ಅಫ್ಘಾನಿಸ್ತಾನ 218 ರನ್ಗಳಿಗೆ ಆಲ್ಔಟ್ ಆಯಿತು. ನಂತರ ಭಾರತದ ಬ್ಯಾಟ್ಸ್ಮನ್ಗಳು ಕೆಲಸವನ್ನು ಸುಲಭವಾಗಿ ಮುಗಿಸಿದರು. ಯಶಸ್ವಿ ಜೈಸ್ವಾಲ್ ಅವರ ಬ್ಯಾಟಿಂಗ್ ಅದ್ಭುತವಾಗಿತ್ತು. ಈ ಯುವ ಆಟಗಾರರನ್ನು ಎಷ್ಟು ಹೊಗಳಿದರೂ ಕಡಿಮೆಯೇ. ಇನ್ನೊಂದೆಡೆ ರೋಹಿತ್ ಶರ್ಮಾ 69 ಎಸೆತಗಳಲ್ಲಿ 79 ರನ್ಗಳನ್ನು ಸಿಡಿಸಿ ತಮ್ಮ ಫಾರ್ಮ್ಗೆ ಮರಳಿದ್ದನ್ನು ತೋರಿಸಿದ್ದಾರೆ. 3ನೇ ಏಕದಿನ ಪಂದ್ಯದಲ್ಲಿ ಅವರ ಬ್ಯಾಟಿಂಗ್ ಭರ್ಜರಿಯಾಗಿ ಮಾತಾಡಿತ್ತು. ಇದರ ಮೂಲಕ ಅವರು ಇನ್ನೂ ಏಕದಿನ ಪಂದ್ಯಕ್ಕೆ ಸಂಪೂರ್ಣವಾಗಿ ಸಿದ್ಧರಾಗಿದ್ದಾರೆ. ಭಾರತಕ್ಕಾಗಿ ಇನ್ನೂ ಅನೇಕ ಪಂದ್ಯಗಳನ್ನು ಆಡಬಹುದು ಎಂಬ ಸಂದೇಶ ನೀಡಿದ್ದಾರೆ. ಈ ರೀತಿ ಭಾರತ ಅಫ್ಘಾನಿಸ್ತಾನವನ್ನು ಕೇವಲ ಸೋಲಿಸದೆ 3-0 ಅಂತರದಲ್ಲಿ ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡಿತ್ತು. ಜೊತೆಗೆ ಪ್ರಸಿದ್ಧ ಕೃಷ್ಣ ಹೊಸ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿದರು. ಪ್ರಸಿದ್ಧ ಕೃಷ್ಣ ಅವರ ಈ ವಿಶ್ವ ದಾಖಲೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ.